ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಜೂನ್ ತಿಂಗಳ 2024 ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಈ ಒಂದು ಮಾಸದಲ್ಲಿ ಸಕಾರಾತ್ಮಕವಾದಂತಹ ಬೆಳವಣಿಗೆಯ ಸಾಮರ್ಥ್ಯವನ್ನು ಸಹಿತ ಇವರು ಹೊಂದಿರ್ತಾರೆ. 10ನೇ ಮನೆಯನ್ನು ಆಳುವಂತಹ ಮಂಗಳ ನಿಮ್ಮ ಒಂದು ವೃತ್ತಿಪರ ಜೀವನದ ಒಂದು ವಾತಾವರಣವನ್ನು ಬಲಪಡಿಸ್ತಾ ಹೋಗ್ತಾನೆ. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಏರಿಳಿತಗಳು ಖಂಡಿತವಾಗಿ ಕಾಣಿಸುತ್ತೆ. 7ನೇ ಮನೆಯನ್ನು ಆಳುವಂತಹ ಶನಿ 8ನೇ ಮನೆಯಲ್ಲಿ ಸ್ಥಗಿತನಾಗಿರ್ತಾನೆ. ಮತ್ತು ತಾವು ಸ್ವಲ್ಪ ಜಾಗರೂಕತೆಯನ್ನು ವಹಿಸೋದು ಅತ್ಯಗತ್ಯವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ತಮಗೆ ಶೈಕ್ಷಣಿಕ ಒಂದು ಅನ್ವೇಷಣೆಗಳಿಗೆ ಭರವಸೆಯನ್ನು ಸಹಿತ ತಾವಿಲ್ಲಿ ಹೊಂದಿರ್ತೀರಿ. ಯಾಕಂದರೆ ನಿಮ್ಮ ಒಂದು ಪ್ರಾಥಮಿಕವಾದಂತಹ ಗಮನವು ಕಲಿಕೆಯ ಕಡೆಗೆ ಇರಲಿ, ಅದರ ಮೇಲ್ಗಡೆ ತಾವಿರೋದ್ರಿಂದ ಉತ್ತಮವಾದಂತಹ ಫಲಾನುಫಲಗಳು ಸಹಿತ ತಮಗಿಲ್ಲಿ ಕಂಡು ಬರ್ತಾ ಇರುತ್ತೆ. ವಿಶೇಷವಾಗಿ ಹಲವಾರು ಇತರ ಒಂದು ಚಟುವಟಿಕೆಗಳಲ್ಲೂ ಸಹಿತ ತಾವಿಲ್ಲಿ ಗಮನಿಸ್ತಾ ಹೋಗ್ತೀರಿ. ಅದರಿಂದ ಕೆಲವೊಂದು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ತಾವು ತುಂಬಾ ಒಂದು ಜಾಗೃತಿಯನ್ನು ವಹಿಸೋದು ಅತಿ ಉತ್ತಮ. ಒಂದು ಮಧ್ಯಮ ಕುಟುಂಬದ ಜೀವನದ ಸಾಧ್ಯತೆಯಿಂದ 11ನೇ ಒಂದು ಮನೆಯಲ್ಲಿ 2ನೇ ಮನೆಯ ಅಧಿಪತಿ ಸೂರ್ಯನ ಉಪಸ್ಥಿತಿಯಲ್ಲಿರೋದ್ರಿಂದ ಪೂರ್ವಜರ ಆಸ್ತಿಯ ಒಂದು ಪ್ರಯೋಜನಗಳು ಸಹಿತ ಪಿತೃವಿನ ಪೂರ್ವಾರ್ಜಿತ ಆಸ್ತಿಗಳ ಒಂದು ಪ್ರಯೋಜನಗಳು ಸಹಿತ ತಮಗಿಲ್ಲಿ ಕಂಡುಬರುತ್ತೆ. ವ್ಯವಹಾರಗಳಲ್ಲಿ ಒಂದು ಸಂಭವ್ಯವಾದಂತಹ ಬೆಳವಣಿಗೆಗಳು ಸಹಿತ ಇಲ್ಲಿ ಕಂಡುಬರುತ್ತೆ. ಯಶಸ್ವಿದಾಯಕವಾಗಿರ್ತೀರಿ. ನಿರೀಕ್ಷೆಗೂ ಸಹಿತ ಮೀರಿದಂತಹ ಆದಾಯವನ್ನು ತಮ್ಮ ಮನೆಯಿಂದ ತಾವು ಕಾಣ್ತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ತಮ್ಮ ಒಂದು ಸಂಬಂಧಗಳ ಒಂದು ಬಾಂಧವ್ಯವನ್ನು ಸಹಿತ ತಾವಿಲ್ಲಿ ಕಂಡುಕೊಳ್ತೀರಿ. ಮತ್ತು ಉತ್ತಮವಾದಂತಹ ಆದಾಯದ ಬೆಳವಣಿಗೆಗಳನ್ನು ಸಹಿತ ತಾವಿಲ್ಲಿ ಕಂಡುಕೊಳ್ತೀರಿ. ಮತ್ತು 9ನೇ ಮನೆಯ ಒಂದು ಅಂಶಗಳು ಸಹಿತ ತಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಕೆಲವೊಂದು ಲಾಭಗಳಾಗಿರುತ್ತೆ. ವಿಸ್ತಾರವಾದಂತಹ ಜೀವನವನ್ನು ಕರ್ಕಾಟಕ ರಾಶಿಯವರು ನಡೆಸ್ತಾ ಇರ್ತೀರಿ. ಮತ್ತು ವೈವಾಹಿಕವಾದಂತಹ ಜೀವನದ ಸಂತೋಷಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇರುತ್ತೆ. ಸಂಬಂಧದಲ್ಲಿ ಕೆಲವೊಂದು ಪೌಷ್ಟಿಕವಾದಂತಹ ಬೆಳವಣಿಗೆಗಳು, ಸವಾಲುಗಳು, ಕೆಲವೊಂದು ನೆಗೆಟಿವ್ಗಳು ಮಾಡಲಿಕ್ಕೆ ಬಂದರೂ ಸಹಿತ ತಾವು ಅದನ್ನು ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ತುಂಬ ಒಂದು ಬಲಾನುಬಲವಾಗಿ ತಾವು ಬಳಸ್ತಾ ಹೋಗ್ತೀರಿ. ಮತ್ತು ಉತ್ತಮವಾದಂತಹ ಬೆಳವಣಿಗೆಗಳು ಕೆಲವೊಂದು ಗ್ರಹಗಳ ಒಂದು ಪ್ರಭಾವಗಳಾದಂತಹ ಮಂಗಳ, ಶನಿ, ಗುರು, ರವಿ, ಬುಧ ಮತ್ತು ಶುಕ್ರ ತಮಗೆ ಪಂಚಮ ಸ್ಥಾನದಲ್ಲಿ ಉನ್ನತವಾದಂತಹ ಬೆಳವಣಿಗೆಯನ್ನು ತಂದುಕೊಡ್ತಾನೆ. ಮತ್ತು ವಿಶೇಷ ಸ್ವಲ್ಪ ಆರೋಗ್ಯದ ಮೇಲೆ ಕೆಲವೊಂದು ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಕಂಡು ಬರ್ತಿರ್ತವೆ. ಅದರಲ್ಲೂ ವಿಶೇಷವಾಗಿ ಅಜೀರ್ಣತೆಗಳಾಗುವಂಥದ್ದು ಮತ್ತು ಅದರಲ್ಲಿ ಕೆಲವೊಂದು ಅಡಚಣೆಗಳು ಬರುವಂಥದ್ದು, ಇಂತಹ ಕೆಲವೊಂದು ವಿಚಾರಗಳಲ್ಲಿ ತಾವು ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಒಟ್ಟಾರೆಯಾಗಿ ನಾನು ಹೇಳೋದಾದರೆ ಕರ್ಕಾಟಕ ರಾಶಿಯವರಿಗೆ ಅಭಿವೃದ್ಧಿದಾಯಕವಾಗಿ ವ್ಯವಹಾರ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ವ್ಯಾಪಾರ ಕ್ಷೇತ್ರ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ತಾವು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಪ್ರಯಾಣದಲ್ಲಿ, ಆರೋಗ್ಯದ ಸ್ಥಿತಿಯಲ್ಲಿ, ವಿದ್ಯಾರ್ಥಿಗಳು ಉದ್ಯೋಗದ ಕಡೆಗೆ ಹೆಚ್ಚಿನ ಒಂದು ವಿದ್ಯಾರ್ಜನೆಗೆ ಕಡೆಗೆ ಹೆಚ್ಚಿನ ಒಂದು ಗಮನವನ್ನು ಕೊಡೋದು ಅತಿ ಮುಖ್ಯವಾಗಿರುತ್ತೆ. ತಾವು 7 ಅನ್ನುವಂಥ ಸಂಖ್ಯೆಯನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ದಯವಿಟ್ಟು ತಾವು ಆದಷ್ಟು ಸಹಿತ ತಾವು ಭಜರಂಗಿ ಅಂದರೆ ಹನುಮನ ಒಂದು ಧ್ಯಾನವನ್ನು ಮಾಡುವಂಥದ್ದು, ಹನುಮಾನ್ ಚಾಲಿಸನ ಪಠನೆಯನ್ನು ಮಾಡುವಂಥದ್ದು ಅತಿ ಉತ್ತಮ. ಇಲ್ಲಾಂದರೆ ತುಂಬಾ ವಾಹನದಲ್ಲಿ ಅಡೆತಡೆಗಳಾಗಿ ಅದರಿಂದ ತುಂಬಾ ಒಂದು ಕಷ್ಟವನ್ನು ತಾವು ಅನುಭವಿಸ್ತೀರಿ. ಕರ್ಕಾಟಕ ರಾಶಿಯವರು ಜಾಗೃತಿಯಾಗಿರಬೇಕು ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ದೈವಿಕವಾದಂಥ ಆರಾಧನೆಯ ಒಂದು ವಿಡಿಯೋಗಳು ತಮಗೆ ಬರ್ತಾ ಹೋಗುತ್ತೆ ನನ್ನ ಪ್ರೀತಿಯ ವೀಕ್ಷಕರಂತ ಹೇಳ್ತಾ, ನಮ್ಮ ಒಂದು ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.